ಮಹಾಕುಂಭಮೇಳ ಕಾಲ್ತುಳಿತದ ದುರಂತ ಘಟನೆಯನ್ನ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಮೌನಿ ಅಮಾವಾಸ್ಯೆಯ ಅಮೃತ ಸ್ನಾನದ ನೂಕು ನುಗ್ಗಲಿನಲ್ಲಿ ದುರಂತ ಸಂಭವಿಸಿದೆ. 30ಕ್ಕಿಂತ ಹೆಚ್ಚು ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ. 60ಕ್ಕಿಂತ ಹೆಚ್ಚು ಭಕ್ತರು ಗಂಭೀರವಾಗಿ ಗಾಯಗೊಂಡ ಪ್ರಕರಣ ಇದು. ಮಧ್ಯರಾತ್ರಿ 1 ರಿಂದ 2 ಗಂಟೆಯ ವೇಳೆ ನೂಕು ನುಗ್ಗಲು ಶುರುವಾಯಿತು. ಕಾಲ್ತುಳಿತ ಘಟನೆ ಆಕಸ್ಮಿಕವೋ ಉದ್ದೇಶ ಪೂರ್ವಕವೋ ಎಂಬ ಕುರಿತು ತನಿಖೆಯಾಗಬೇಕು. ಗುಂಪೊಂದು ಉದ್ದೇಶ ಪೂರ್ವಕವಾಗಿಯೇ ತಳ್ಳಿದ್ದಕ್ಕೆ ಕಾಲ್ತುಳಿತ ಆಗಿದೆ ಅಂತ ಕೆಲವು ಭಕ್ತರು ಆರೋಪವನ್ನ ಮಾಡಿದ್ದಾರೆ. ದುರಂತ ಆಕಸ್ಮಿಕವೋ ಕುತಂತ್ರವೋ ಉದ್ದೇಶ ಪೂರ್ವಕವೋ ಎಂಬ ಬಗ್ಗೆ ತನಿಖೆ ಆಗಬೇಕು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಸಿಎಂ ಯೋಗಿ. ಕಾಲ್ತುಳಿತ ಪ್ರಕರಣದಿಂದಾಗಿ ಸಂಗಮ ಸ್ನಾನದ ವ್ಯವಸ್ಥೆಯೇ ಸಂಪೂರ್ಣ ಬದಲಾಗಿದೆ. ಭಕ್ತರನ್ನ ಸ್ನಾನ ಸ್ಥಳದಿಂದ 10 ರಿಂದ 15 ಕಿಲೋಮೀಟರ್ ಹೊರಗೆ ನಿಲ್ಲಿಸಿದ್ದಾರೆ ಪೊಲೀಸರು. ಭಕ್ತರಿಗೆ ಸಂಗಮಕ್ಕೆ ಬರಲು ಆಗದೆ ಊಟ, ನೀರು, ಟಾಯ್ಲೆಟ್ ವ್ಯವಸ್ಥೆಯೂ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದೆ. ಕಾಲ್ತುಳಿತ ಪರಿಣಾಮ ದಿಢೀರ್ ವ್ಯವಸ್ಥೆ ಬದಲಾವಣೆಯಾಗಿದೆ. ಮಾಹಿತಿ ಇಲ್ಲದೆ ಭಕ್ತರು ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದೀವಿ, ನಿನ್ನೆ ಮಧ್ಯರಾತ್ರಿ ಮಹಾಕುಂಭಮೇಳ ನಡೀತಾ ಇದೆಯಲ್ಲ ಪ್ರಯಾಗ್ರಾಜ್ನಲ್ಲಿ, ಕಾಲ್ತುಳಿತ ಆಗಿಬಿಡುತ್ತೆ. ದೊಡ್ಡ ದುರಂತ ಅದು. ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ, ನೋವಿನ ವಿಚಾರ. ಮೌನಿ ಅಮಾವಾಸ್ಯೆಯ ಹಿನ್ನೆಲೆ ಅಮೃತ ಸ್ನಾನ ಮಾಡಬೇಕು ಅಂತ ಹೇಳಿ ಹೊರಟಂತ ಜನ ನೂಕು ನುಗ್ಗಲು ಮಾಡಿಕೊಂಡು ಒಂದಿಷ್ಟು ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ತಾರೆ. 30ಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ. 60ಕ್ಕಿಂತ ಹೆಚ್ಚು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿಯೇ ಒಂದು ಗುಂಪು ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿ ಅನುಮಾನ ಇದೆ. ಮಧ್ಯರಾತ್ರಿ 1 ರಿಂದ 2 ಗಂಟೆಯ ವೇಳೆ ನೂಕು ನುಗ್ಗಲು ಶುರುವಾಯಿತು. ಕಾಲ್ತುಳಿತ ಘಟನೆ ಆಕಸ್ಮಿಕನ ಉದ್ದೇಶ ಪೂರ್ವಕನ ಎಂಬ ಕುರಿತು ತನಿಖೆ ನಡೀಬೇಕು. ಒಂದು ಗುಂಪು ಉದ್ದೇಶ ಪೂರ್ವಕವಾಗಿ ತಳ್ಳಿದ್ದಕ್ಕೆ ಕಾಲ್ತುಳಿತ ಉಂಟಾಗಿದೆ ಅಂತ ಕೆಲವು ಭಕ್ತರು ಆರೋಪ ಮಾಡ್ತಾ ಇದ್ದಾರೆ. ದುರಂತ ಆಕಸ್ಮಿಕವೋ ಕುತಂತ್ರವೋ ಉದ್ದೇಶ ಪೂರ್ವಕವೋ ಎಂಬ ಬಗ್ಗೆ ತನಿಖೆ ಆಗಬೇಕು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಕಾಲ್ತುಳಿತ ಪ್ರಕರಣದಿಂದಾಗಿ ಸಂಗಮ ಸ್ನಾನದ ವ್ಯವಸ್ಥೆಯೇ ಸಂಪೂರ್ಣ ಬದಲಾಗಿ ಹೋಗಿದೆ. ಈಗ ಭಕ್ತರನ್ನ ಸ್ನಾನದ ಸ್ಥಳದಿಂದ 10 ರಿಂದ 15 ಕಿಲೋಮೀಟರ್ ಹೊರಗೆ ನಿಲ್ಲಿಸಿಬಿಡಲಾಗಿದೆ. ಭಕ್ತರಿಗೆ ಸಂಗಮಕ್ಕೆ ಬರಲು ಆಗದೆ ಊಟ, ನೀರು, ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ. ಕಾಲ್ತುಳಿತ ಪರಿಣಾಮ ದಿಢೀರ್ ವ್ಯವಸ್ಥೆ ಬದಲಾವಣೆಯಾಗಿದೆ. ಮಾಹಿತಿ ಇಲ್ಲದೆ ಭಕ್ತರು ಕಂಗಾಲಾಗ್ಬಿಟ್ಟಿದ್ದಾರೆ.